ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಆರೋಪಿ ಗುರುಚರಣ್ ಸಿಂಗ್ ಜಡ್ಜ್ ಮುಂದೆ ಹಾಜರು. ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿರುವಂತ ಗುರುಚರಣ್ ಸಿಂಗ್ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಗುರುಚರಣ್ ಸಿಂಗ್ ಬಂಧನದ ರಿಮಾಂಡ್ ಅರ್ಜಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 14 ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಂಡಿರೋದು. ಅಂದ್ರೆ ತನಿಖೆ ಆಗ್ಬೇಕಲ್ವಾ. ಇದೊಂದಷ್ಟು ವಿಡಿಯೋಗಳು ಸಿಕ್ಕಿತ್ತು. ಇವರು ಫೈರಿಂಗ್ ಮಾಡ್ತಾ ಇರೋ ರೀತಿಯಲ್ಲಿ ಇವ್ರನ್ನ ವಶಕ್ಕೆ ಪಡ್ಕೊಂಡಿದ್ರು. ವಿಚಾರಣೆ ಮಾಡಿದ್ದಾರೆ, ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಮತ್ತಷ್ಟು ತನಿಖೆ ಮಾಡಬೇಕಾಗತ್ತೆ. ಯಾಕಂದರೆ ಯಾಕೆ ಫೈರಿಂಗ್ ಮಾಡಿದ್ರು, ಯಾರು ಹೇಳಿದ್ರು ಫೈರಿಂಗ್ ಮಾಡಿ ಅಂತ, ಪೊಲೀಸರಲ್ಲಿ ಇದ್ರೂ ಕೂಡ ಇವ್ರು ಯಾಕೆ ಆ ಥರದ್ದು ವರ್ತನೆಯನ್ನು ಮಾಡಿದ್ರು, ಏನು ಎತ್ತ ಅನ್ನೋದು ಬೇಕಾಗತ್ತೆ. ಎಷ್ಟು ಗುಂಡು ಹಾರಿಸಿದ್ರು, ಯಾವ್ಯಾವ ಕಡೆಗೆ ಹಾರಿಸಿದ್ರು, ಅದೆಲ್ಲ ಕೇಳಬೇಕಾಗತ್ತೆ. ಹಾಗಾಗಿ ತನಿಖೆಯನ್ನು ಮಾಡೋದಕ್ಕೆ ಅಂತ ಮತ್ತೆ ಅವರನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಕೇಳಿದ್ದಾರೆ. ಇನ್ನು ಕಸ್ಟಡಿಗೆ ಬೇಕಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದಾರಂತೆ. ಸದ್ಯ ತನಿಖೆ ಬಹುತೇಕ ಮುಕ್ತಾಯ ಆಗಿದೆ. ಈ ಹಂತದಲ್ಲಿ ಆರೋಪಿಗಳ ವಿಚಾರಣೆ ಬೇಕಿಲ್ಲ, ಅಗತ್ಯ ಇದ್ದರೆ ಬಾಡಿ ವಾರೆಂಟ್ ಹಾಕೋತೀವಿ ಅಂತ ಜಡ್ಜ್ಗೆ ತನಿಖಾಧಿಕಾರಿಗಳು ಉತ್ತರ ಕೊಟ್ಟಿದ್ದಾನಂತೆ. ರಿಮಾಂಡ್ ಅರ್ಜಿ ಜಡ್ಜ್ ನೀಡಿದ ಬ್ರೂಸ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಆರೋಪಿಗಳ ಹೆಸರು ಕೂಗ್ತಾ ಇದ್ದಾರೆ. ಜಡ್ಜು ನಿಮ್ಮನ್ನೆಲ್ಲಿ ಎಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಕೇಳಿದ್ದಾರೆ. ಜಡ್ಜು ಮನೆಯಲ್ಲಿ ಅರೆಸ್ಟ್ ಮಾಡಿದ್ರು ಸರ್ ಅಂತ ಅವ್ರು ಹೇಳಿದ್ದಾರೆ. ಸೊ ಅರೆಸ್ಟ್ ಮಾಡಿದಾಗ ಮನೆಯವರಿಗೆ ಮಾಹಿತಿ ನೀಡಿದ್ರಾ ಅಂತ ಕೇಳಿದ್ದಾರೆ. ಎಲ್ಲ ಆರೋಪಿಗಳು ಮನೆಯವರಿಗೆ ಹೇಳಿದ್ರು ಅಂತ ಉತ್ತರ ಕೊಟ್ಟಿದ್ದಾರೆ. ಇದೊಂದು ನಾರ್ಮಲ್ ಆಗಿ ನಡೆಯುವಂಥ ಪ್ರಕ್ರಿಯೆ. ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಗೊತ್ತಾ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು, ನಿಮ್ಮ ಮನೆಯವರಿಗೆ ಹೇಳಿದ್ದೀರಾ, ಇದೆಲ್ಲವನ್ನ ಕೇಳ್ತಾರೆ. ಅದೇ ಥರ ಇಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಯಾಕೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ.